ಸರಸ್ವತಿ, ನಿಂಗೆ ಏನಾರು ತಿನ್ಬೇಕಂತ ಅನ್ಸಿದ್ರೆ ನಮ್ಮ ಹತ್ರ ಹೇಳು. ಏನೋ ನಾಚಿಕೆ ಪಟ್ಕೊಳೋದು ಇಲ್ಲ ಇವ್ರು ಏನಾರು ಅನ್ಕೋತಾರ ಏನು ಅಂತ ಸಂಕೋಚ ಎಲ್ಲ ಪಟ್ಕೊಳಕ್ಕೆ ಹೋಗ್ಬೇಡ ಏನವ. ಹ್ಞೂನವ ಸರಸ್ವತಿ, ಈಗ ನೀನೇನು ಹೊಟ್ಟಿಲಿದೆಯಲ್ಲ ಈ ಟೈಮ್ನಾಗ ನಿನಗೆ ಏನು ತಿನ್ಬೇಕಂತ ಅನಿಸ್ತೈತಿ ಅದನ್ನೆಲ್ಲ ನೀ ಬಾಯ್ ಬಿಟ್ಟು ಹೇಳು. ಯಾವುದಕ್ಕೂ ಮುಜುಗರ ಪಟ್ಕೊಳಕ್ಕೆ ಹೋಗ್ಬೇಡ ಏನ. ಹ್ಞೂ ಅಕ್ಕ, ಹೇಳ್ತೀನಿ. ನನಗೇನು ತಿನ್ಬೇಕಂತ ಅನ್ಸಿದ್ರು ನಿಮ್ಮ ಹತ್ರ ಹೇಳ್ತೀನಿ. ನಾ ಕೇಳೋಕ್ಕಿಂತ ಮುಂಚೆನೇ ನೀವೇ ಎಲ್ಲ ಮಾಡ್ಕೊಡಕ್ಕೆ ಕುಂತೀರಿ, ಮತ್ತೇನು ಕೇಳಿ ನಾನು. ಅಯ್ಯ ಹಂಗಲ್ಲವ, ಒಂದೊಂದ್ಸಲ ಅನಿಸ್ತಿರ್ತೈತಿ ಅದು ತಿನ್ಬೇಕಿದೆ ತಿನ್ಬೇಕಂತಂದು. ಅವಾಗ ಹೇಳ ಬಿಡು ನೀನು. ಇಲ್ಲ ಅಂದ್ರೆ ಮತ್ತು ಏನೋ ಅಂತಾರಲ್ಲ, ಅದೇನೋ ಅಂತಾರಪ್ಪ, ಈಗ ಹೊಟ್ಟಿಲಿದ್ದಾಗ ಏನು ಬಗಸಿರ್ತೀವಿ ನೋಡು, ಅದನ್ನೇನಾರ ತಿನ್ನಲಿಲ್ಲ ಅಂದ್ರೆ ಡಿಲಿವರಿ ಆದಮೇಲೆ ಪಾಪುದು ಕಿವಿ ಸೋರ್ತೈತಿ ಅಂತಾರೆ ಒಬ್ಬೊಬ್ರು. ಅದಕ್ಕೋಸ್ಕರ ಹೇಳಿದ್ದೆ, ನಿಂಗೆ ಏನೋ ತಿನ್ಬೇಕಂತ ಅನಿಸಿದ್ರು ಹೇಳಿಬಿಡು. ಹೌದಾ ಅಕ್ಕ, ನಿಜನಾ? ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಾರ? ಹ್ಞೂನವ ಅಂತಾರೆ ಹಿರಿಯರು, ಅವಾಗೆಲ್ಲ ಹೇಳಿದ್ದು ಸತ್ಯನೇ ಇರ್ತೈತಿ. ಈಗಿನ ಕಾಲದಾಗ ಒಬ್ಬೊಬ್ರು ನಂಬ್ತಾರೆ, ಒಬ್ಬೊಬ್ರು ನಂಬಂಗಿಲ್ಲ. ನಾವಂತೂ ಹಳೆ ಕಾಲದವ್ರಂತೂ ನಂಬ್ತೀವಿ ನೋಡವ. ಅದಕ್ಕೆ ನಿಂಗೆ ಹೇಳಿದ್ದು, ಏನೋ ತಿನ್ಬೇಕಂತ ಅನ್ಸಿದ್ರು ಅವಾಗಿಂದ ಅವಾಗ ಹೇಳಿಬಿಡು. ಸರಿ ಅಕ್ಕ, ಹೇಳ್ತೀನಿ. ಏನು ಲೇಡೀಸ್ ಎಲ್ಲ ಸೇರಿಬಿಟ್ಟಿದ್ದೀರಾ ಒಂದು ಕಡೆನ? ಮಾತುಕತೆ ಜೋರಾದಂಗಿದೆ. ಏನಿಲ್ಲವ, ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಅದಕ್ಕೆ ಹಂಗೆ ಮಾತಾಡ್ಕೊತ ಕುಂತಿದ್ವಿ ನೋಡು. ನೀನೇನು ಈಗ ಬಂದೇನವ? ಹ್ಞೂ ಚಿಕ್ಕಿ, ನಾನು ಈಗ ಬಂದೆ. ಯಾಕೆ ಲಘು ಬಂದಿಯಲ್ಲವ ನೀ ಹತ್ರ? ಇಲ್ಲಾಂದ್ರೆ ಲೇಟ್ ಆಕಿತ್ತಲ್ಲ ನೀ ಬರೋದು. ಇವತ್ತು ಆಫೀಸಲ್ಲಿ ಕೆಲಸ ಒಂದು ಸ್ವಲ್ಪ ಇತ್ತು ಚಿಕ್ಕಿ, ಅದಕ್ಕೆ ಬೇಗ ಬೇಗ ಮುಗಿಸಿ ಮನೆಗೆ ಬೇಗ ಬಂದುಬಿಟ್ಟೆ. ಅದೇನವ ನೇತ್ರ ಕೈಯಾಗ ಚೀಲ? ಓ ಇದಾ, ಸರಸ್ವತಿ ಅಕ್ಕ ಹೋಟೆಲ್ ಅದಲ್ಲ, ಅದಕ್ಕೆ ಹಣ್ಣು ಒಂದು ಸ್ವಲ್ಪ ಸ್ವೀಟ್ ತೊಗೊಂಬಂದಿನಿ. ಹಂಗೆ ನಿನ್ನೆ ಕಾವೇರಿ ಮತ್ತು ಚೋಟೆ ಐಸ್ ಕ್ರೀಮು ಚಾಕ್ಲೇಟ್ ಬೇಕಂದಿದ್ರಲ್ಲ, ಅದಕ್ಕೆ ಅವರಿಗೂ ತೊಗೊಂಬಂದಿನಿ. ಇದನ್ನು ಒಂದು ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಬಿಡ್ತೀಯಾ ಚಿಕ್ಕಿ? ನೇತ್ರವ, ಇದನ್ನೆಲ್ಲ ಎದಕ್ಕೆ ತರಕ್ಕೆ ಹೋದ್ಯವ? ನಿನ್ನ ಹತ್ರ ರೊಕ್ಕ ಇರ್ತೈತೆ ಏನಿಲ್ಲ, ಇದಕ್ಕೆಲ್ಲ ಖರ್ಚು ಮಾಡಿದೆವ? ಯಾಕೆ ಚಿಕ್ಕಿ ಹಿಂಗೆಲ್ಲ ಮಾತಾಡ್ತಿದ್ದಿ? ನನ್ನ ತಮ್ಮ ಚಂದನ ತಂಗ ಗುಂಡಾಗಿ ಬೆಳಗರಾಗಲಿ ಕರಗರಾಗಲಿ ಗುಂಡಾಗ ಹೆಲ್ದಿಯಾಗಿ ಹುಟ್ಲಿ ಅಂತಂದು ಹಣ್ಣೆಲ್ಲ ತೊಗೊಂಬಂದಿನಿ. ಈ ಹಣ್ಣೆಲ್ಲ ತಿಂದು ಖಾಲಿ ಮಾಡ್ಬೇಕಾ ಚಿಕ್ಕಿ ನೀನು? ಮತ್ತು ಖಾಲಿ ಆದಮೇಲೆ ನಂಗೆ ಹೇಳು. ಹಂಗೆ ನಿಂಗೆ ಬೇಕಾಗಿ ಏನಾರು ತಿನ್ನಬೇಕು ಅಂತ ಅನ್ಸಿದ್ರೆ ನಂಗೆ ಹೇಳು, ನಾ ಬರೋ ಮುಂದೆ ತೊಗೊಂಬರ್ತೀನಿ ದಿನ, ಸರಿನಾ? ಯಾಕೆ ಚಿಕ್ಕಿ ಏನಾಯ್ತು? ಎದಕ್ಕೆ ಕಳಾ ಕುಂತಿದ್ದಿ? ನಾನೇನಾದರೂ ತಪ್ಪು ಮಾತಾಡಿದ್ನಾ? ಸರಸ್ವತಿ ಯಾಕವ್ವ, ಏನಾಯ್ತು? ಎದಕ್ಕೆ ಕಳಾ ಕುಂತಿದ್ದಿ? ನೀವೆಲ್ಲರೂ ನನಗೆ ಎಷ್ಟು ಕೇರ್ ಮಾಡಾಕುಂತೀರಿ. ನಂದು ಸ್ವಂತ ಅಕ್ಕ ತಂಗಿಯರು ಅಷ್ಟೇ ಯಾಕೆ, ನಮ್ಮ ಅವ್ವನ ಎಷ್ಟು ಕೇರ್ ಮಾಡ್ತಾಳೆ ಇಲ್ಲ ನಂಗೆ ಗೊತ್ತಿಲ್ಲ. ಆದರೆ ನೀವೆಲ್ಲರೂ ನನ್ನ ಬಗ್ಗೆ ಎಷ್ಟು ಕಾಳಜಿ ತೊಗೊಳಕುಂತೀರಿ. ನೀವು ಅಷ್ಟಲ್ಲ, ನೇತ್ರ ಕೂಡ ಇನ್ನು ಸಣ್ಣ ಹುಡುಗಿ, ಅಕ್ಕಿನೂ ನನ್ನ ಮೇಲೆ ಎಷ್ಟು ಜೀವದ ಎಷ್ಟು ಕಾಳಜಿ ತೊಗೊಳಕುಂತಾಳೆ. ನಂಗೆ ಇದನ್ನೆಲ್ಲ ನೆನೆಸ್ಕೊಂಡು ಖುಷಿಗೆ ಕಣ್ಣೀರು ಬರಾಕುಂತೈತಿ. ಅಯ್ಯೋ ಹುಚ್ಚುಡುಗಿ, ಇಷ್ಟಕ್ಕೆಲ್ಲ ಆಳ್ತಾರನ? ಮತ್ತು ನೀನು ನನ್ನ ಸ್ವಂತ ತಂಗಿ ಇದ್ದಂಗೆ ಇಷ್ಟಕ್ಕೆಲ್ಲ ಆಳ್ತಾರನ? ಚಿಕ್ಕಿ, ಇಷ್ಟಕ್ಕೆಲ್ಲ ಅಳ್ತಾರನ ಚಿಕ್ಕಿ? ಅಯ್ಯೋ, ನಾನೇನೋ ಆತಂತ ಹೆದರ ಬಿಟ್ಟೆ. ಹಿಂಗೆ ಈ ಟೈಮ್ನಾಗ ನೀವು ಅಳಬಾರ್ದು, ಸರಿನಾ? ಇಷ್ಟಕ್ಕೆಲ್ಲ ಅಳ್ತಾರನ ಚಿಕ್ಕಿ? ಹಂಗಲ್ಲ ನೇತ್ರ, ಈಗಿನ ಕಾಲದಾಗ ಇಷ್ಟೆಲ್ಲ ಕಾಳಜಿ ಯಾರು ಮಾಡ್ತಾರೆ ಹೇಳು? ₹1 ಯಾರಿಗೆ ಖರ್ಚು ಮಾಡ್ಬೇಕಂದ್ರೂ ಹಿಂದೆ ಮುಂದೆ ನೋಡ್ತಾರೆ. ಅದ್ರಾಗ ನೀ ದುಡ್ಡಾಗ ನನಗೆ ತಂದು ಕೊಡಕ್ಕೆ ಕುಂತಿದ್ದಿ ಇಷ್ಟೆಲ್ಲ ಹಣ್ಣು. ನಾನು ಏನೂ ಕೇಳಲ್ಲ ನಿನಗೆ, ಕೇಳೇ ಇಲ್ಲ. ಕೇಳಲಾರ್ದು ಮುಂಚೆಗೆ ಇಷ್ಟೆಲ್ಲ ತಂದು ಕೊಡಕ್ಕೆ ಕುಂತಿದ್ದಿ. ನನಗೆ ಎಷ್ಟು ಖುಷಿ ಆಗುಂತೈತಿ ಗೊತ್ತೇನೆ. ಅಯ್ಯೋ ಚಿಕ್ಕಿ, ನೀನು ಇದನ್ನೆಲ್ಲ ಇಲ್ಲದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಸರಿನಾ? ನೀ ಇವಾಗ ನಗ್ತೀನಿ ಏನಿಲ್ಲ ಚಿಕ್ಕಿ, ನೀ ನಗಲಿಲ್ಲ ಅಂದ್ರೆ ಇವಾಗ ನಾನು ಅಳ್ತೀನಿ ನೋಡು. ಮತ್ತು ಸರಸ್ವತಿ, ಇಷ್ಟು ಸಂಜೆ ಹೊತ್ನಾಗ ಹೋಟೆಲಿದ್ದ ಹೆಣ್ಮಕ್ಳು ಅಳಬಾರ್ದವ, ಕಣ್ಣೀರಿಸ್ಕೊ. ಅಳಬಾರ್ದು. ಗುಡ್, ಇದು ನನ್ನ ಚಿಕ್ಕಿ ಅಂದ್ರೆ. ಅಂಬೋ ಚಿಕ್ಕಿ, ನೀನು ಅಡಿಕೆಲಿ ತೊಂಬ ಅಂತ ಅಂದಿದ್ದಲ್ಲ, ಅಡಿಕೆಲಿ ತಂದಿನಿ ನೋಡು. ಹೌದಾವ, ಚಲೋ ಆತು ಬಿಡು. ಅಡಿಕೆಲಿನ ಖಾಲಿ ಆಗ್ಬಿಟ್ಟೈತವ, ಅದು ಹಾಕೋಲಿಲ್ಲ. ಊಟ ಆದಮೇಲೆ ಅಡಿಕೆಲಿ ಹಾಕೋಲಿಲ್ಲ ಅಂದ್ರೆ ಸಮಾಧಾನನ ಅನ್ಸಂಗಿಲ್ಲ. ಅದಕ್ಕೆ ತಂದಿನಿ ನೋಡಿ ಚಿಕ್ಕಿ ಅಡಿಕೆಯಲ್ಲಿ. ಆಮೇಲೆ ಬಾಳೆಹಣ್ಣು ತಂದಿನಿ. ಊಟ ಆದಮೇಲೆ ಎಲ್ಲರೂ ಹಣ್ಣು ತಿನ್ನಿರಿ ನೀವು, ಸರಿನಾ? ನೇತ್ರವ, ಎಷ್ಟು ಕಾಳಜಿ ಮಾಡ್ತಿದ್ದಿ ನೀನು ಎಲ್ರಿಗೂ. ನೀನು ಮನೆಯಾಗಿಲ್ಲದಾಗ ನಮಗೆಲ್ಲ ಹೆಂಗಾಗಿತ್ತು ಗೊತ್ತನ? ಏನೋ ಕಳ್ಕೊಂಡಿವ ಅನ್ನಂಗೆ ಆಗ್ಬಿಟ್ಟಿತ್ತವ. ಇವಾಗ ನೀ ಬಂದಿದ್ದಕ್ಕೆ ನೋಡು ನಮಗೆಲ್ಲ ಎಷ್ಟು ಕಾಳಜಿ ಮಾಡ್ತಿದ್ದಿ. ನೀ ಇಲ್ಲ ಅಂದ್ರೆ ಈ ಮನ್ಯಾಗ ನಿಧಾನನ ಆಗಂಗಿಲ್ಲ ನೋಡವ. ಸರಿ, ಎಲ್ಲರೂ ನಡೀರಿ, ಬಿಸ್ಕಿಟ್ ತೊಗೊಂಬಂದಿನಿ. ಚಿಕ್ಕಿ, ನೀವು ಚಹಾ ಮಾಡಿಬಿಡ್ತೀರಾ? ನಾನು ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಎಲ್ಲರೂ ಕೂತ್ಕೊಂಡು ಬಿಸ್ಕಿಟ್ ತಿನ್ನಂತ, ಸರಿನಾ? ಚಿಕ್ಕಿ, ನೀ ಅವಾಗವಾಗ ಬಾಯಿ ಆಡಿಸ್ತಾನೆ ಇರಬೇಕು, ಹಂಗೆ ಇರೋಕ್ಕೋಬೇಡ. ಇವತ್ತು ತರಕ ನೆನಪಾಗಲಿಲ್ಲ ನಂಗೆ. ನಾಳೆ ಅವು ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ ಅವನ್ನೆಲ್ಲ ತೊಗೊಂಬರ್ತೀನಿ. ನೀ ಅವಾಗವಾಗ ತಿಂತಾ ಇರು ಏನು? ನೇತ್ರವ, ಅದೆಲ್ಲ ಯಾಕವ ಸುಮ್ಮನೆ ನಡೀತೈತಿ ಬಿಡು. ಅಯ್ಯ, ಹಾಗೆಲ್ಲ ಅನ್ಬಾರ್ದು ಚಿಕ್ಕಿ, ನಿಂಗೆ ಗೊತ್ತಾಗಲ್ಲ. ನಾನು ನಾಳೆ ತರ್ತೀನಿ, ತಿನ್ನಂತೀನಿ, ಸರಿನಾ? ಹ್ಞೂನವ. ಸರಿ, ಹಂಗಾರ ಎಲ್ಲರೂ ಕೈಕಾಲು ಮುಖ ತಗೊಂಬರ್ರಿ, ನಾನು ಚಾ ಕೆಡ್ತಂತ ಲಗುನ ಬಂದುಬಿಡ್ರಿ ಏನು? ಸರಿ ಅಕ್ಕ. ಪಂಚವ್ ಚಿಕ್ಕಿ, ಏನು ನೇತ್ರ? ಈ ಬ್ಯಾಗ್ ತೊಗೊಂಡು ಹೋಗ್ಬಾ ಚಿಕ್ಕಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ರೂಮಲ್ಲಿ. ಅಯ್ಯ ಹೌದಲ್ಲ, ಮರ್ತಾ ಬಿಟ್ಟೆ ನೋಡಿ ನಾನು. ಕೊಡವ, ನಾನು ಒಯ್ತೀನಿ. ಚಿಕ್ಕಿ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಚಹಾ ಕುಡಿದ್ಮೇಲೆ ನಾನು ಕೋಣೆಗೆ ಬರ್ತೀಯಾ? ಹೌದಾ? ಏನವ, ಬಾ ಈಗಲೇ ಬೇಕಾರೆ ಮಾತಾಡೋಣಂತ. ಈಗಲೇ ಬೇಡ ಚಿಕ್ಕಿ, ಚಹಾ ಕುಡಿದ್ಮೇಲೆ ಬಾ ನನ್ನ ಕೋಣೆಗೆ, ಅರ್ಜೆಂಟಾ, ಮತ್ತು ಮರಿಬೇಡ. ಸರಿ ಆಯ್ತು, ಬರವ.
ನೇತ್ರವ ಏನು ಚಿಕ್ಕಿ? ಅದು ನೇತ್ರವ, ಅದು ಏನು ಚಿಕ್ಕಿ? ಏನಾದರೂ ಬೇಕಿತ್ತಾ ಅಥವಾ ನನ್ನ ಹತ್ರ ಏನಾದರೂ ಮಾತಾಡೋದಿತ್ತಾ? ಹ್ಞೂ ನೇತ್ರವ, ನಿಂತಲ್ಲೇ ಒಂದು ವಿಷಯದ ಬಗ್ಗೆ ಮಾತಾಡೋದಿತ್ತಾ, ಅದಕ್ಕೆ ನಂಗೆ ಆಮೇಲೆ ಸಂಜೆ ಮುಂದೆ ಇಲ್ಲ ಅಂದ್ರೆ ಊಟ ಗೀಟ ಆದಮೇಲೆ ಒಂದು ಸ್ವಲ್ಪ ನೀ ಬೇಡ, ನಾನೇ ನಿಂಗೆ ಕಾಣಿತೆಲ್ಲ ಬರ್ತೀನಿ, ಒಂದು ಸ್ವಲ್ಪ ಮಾತಾಡೋಣವ. ಯಾಕೆ ಚಿಕ್ಕಿ ಏನಾಯ್ತು? ಯಾಕೋ ಬೇಸರ ಮಾಡ್ಕೊಂಡಿಯಲ್ಲ, ಇದಕ್ಕೆ ಆರಾಮದಿ ಇಲ್ಲ? ಯಾಕೆ ಚಿಕ್ಕಿ ಈಗಲೇ ಹೇಳು, ಏನಂತಂದು ಅಷ್ಟ್ಯಾಕೆ ಬೇಸರ ಮಾಡ್ಕೊಳಕ್ಕೆ ಕುಂತೀರಿ? ಹಾಂ ಈಗ ಬೇಡವಾ? ಹಾಂ ಬೇಸರ ಅಂತ ಏನಿಲ್ಲ, ಇದು ರಾತ್ರಿ ಕಡೆ ಊಟ ಎಲ್ಲ ಆದಮೇಲೆ ನಾನೇ ಬರ್ತೀನಿ ತಗೋರವ ನಿನ್ನ ಕೋಣಿತಲ್ಲೇ, ಆವಾಗ ಮಾತಾಡೋಣ ಅಂತ. ಒಂದು ಸ್ವಲ್ಪ ಲಘುನ ಮಕ್ಕೋ ನಾನು ಬಂದಮೇಲೆ ಮಾತಾಡಿದ್ಮೇಲೆ ಆಮೇಲೆ ಮಕ್ಕೋ, ಪುಣ್ಯ ಬರ್ತೈತವ ಇವತ್ತೊಂದು ದಿನ. ಸರಿ ಚಿಕ್ಕಿ, ನೀನೇನು ಬೇಸರ ಮಾಡ್ಕೋಬೇಡ, ನಾ ರಾತ್ರಿ ಎದ್ದಿರ್ತೀನಿ ಅಂತ ತಗೋ, ಸರಿನಾ? ನಂದು ಒಂದು ಸ್ವಲ್ಪ ಆಫೀಸಿನ ಕೆಲಸ ಐತಿ, ಮಾಡ್ಕೊತ ಲೇಟ್ ಆಗೋ ತನಕ ಕೂತಂದಿರ್ತೀನಿ ಅಂತ, 1 ಗಂಟೆ ತನಕ ಎದ್ದಿರ್ತೀನಿ ನಾನು. ನೀ ಬಾ ಚಿಕ್ಕಿ, ಸರಿನಾ? ಅಕಸ್ಮಾತ್ ಅದಕ್ಕೂ ಲೇಟ್ ಆಯ್ತಂದ್ರೂ ನೀ ಬಾ, ನಂಗೆ ಒಂದು ಸ್ವಲ್ಪ ಹೋದ್ರಿ ಬಿಡು ನೇತ್ರ ಅಂತಂದು ನಾ ಮಾತಾಡ್ತೀನಿ ಅಂತ ಎದ್ದು, ಸರಿನಾ? ಆತ ನೇತ್ರ. ಚಿಕ್ಕಿ ಯಾಕೋ ಒಂಥರ ಮಾತಾಡೋಕ್ಕಂತಾಳ. ಏನಾದರೂ ಸಮಸ್ಯೆ ಇದೆಯೋ ಏನೋ. ಇವತ್ತು ರಾತ್ರಿ ಎಷ್ಟೊತ್ತಿದ್ರು ಮಾತಾಡ್ತೀನಿ ಪಾಪ. ಯಾವತ್ತೂ ಈ ಥರ ಡಲ್ಲಾಗಿಲ್ಲ ಚಿಕ್ಕಿ. ಇವತ್ತೇನು ಅನ್ನೋದನ್ನು ಕೇಳ್ತೀನಿ. ನೇತ್ರ, ಲಘುನ ಬಾರವಾ, ಚಾ ರೆಡಿ ಐತಿ? ಹಾಂ ಚಿಕ್ಕಿ, ಬಂದೆ. 1 ಗಂಟೆಯ ನಂತರ. ಎಷ್ಟೊತ್ತಾಯ್ತು ಚಿಕ್ಕಿ, ಇನ್ನೂ ಬರ್ತಾನೆ ಇಲ್ಲಲ್ಲ ಮಾತಾಡ್ಬೇಕಂದ್ರೆ. ನೇತ್ರವ, ಏನೋ ಮಾತಾಡ್ತೈತಿ ಬಾ ಚಿಕ್ಕಿ ಅಂತ ಅಂದಿದ್ದಿಲ್ಲ. ಹ್ಞೂ ಚಿಕ್ಕಿ, ಕದ ಹಾಕಿ ಬಂದಿಲ್ಲ, ನೀ ಇಲ್ಲಿ ಬರೋದು ಯಾರೂ ನೋಡಿಲ್ಲಲ್ಲ. ಕದ ಹಾಕಿ ಬಂದೀನಿ, ನಾ ಬಂದಿದ್ದು ಯಾರೂ ನೋಡಿಲ್ಲ ಬಿಡು. ಯಾಕೆ ಏನಾಯ್ತು? ಚಿಕ್ಕಿ, ಆಫೀಸಿನ ಸುದ್ದಿನ ಇಲ್ಲಿಗೆ ಯಾರಿಗೆ, ನಮ್ಮ ಮನೇಲಿ ಯಾರಿಗೆ ಮುಟ್ಸಾಕುಂತಾರ ಅನ್ನೋದು ಗೊತ್ತಾಯ್ತು ಚಿಕ್ಕಿ. ನೇತ್ರ, ಯಾರವರು? ಯಾರಂತ ಹೇಳು. ಅವರು ಈಗ ಹೋಗಿ ಅವ್ರನ್ನ ಹಕ್ಕ ಬಂದ್ಬಿಡ್ತೀನಿ ಅತ್ತಾಗ. ಯಾರಂತ ಹೇಳಿ ನೀನು? ಯಾರದು ನಿಮ್ಮ ಆಫೀಸ್ನಾಗ? ಯಾರು? ಯಾವನವ ಹೇಳ್ದನು? ಏನು ಯಾವಕಿನ ಹೇಳ್ದಕ್ಕಿ? ಈಗ ಹೋಗಿ ಹರೆ ಬಡ್ದು ಬಂದ್ಬಿಡ್ತೀನಿ ಸರಿಯಾಗಿ. ಹೇಳುವ ಯಾರಂತಂದು. ಚಿಕ್ಕಿ ಸೊಕಾಸ್ ಮಾತಾಡು, ಇದು ನಮ್ಮಿಬ್ಬರಿಗೆ ಅಷ್ಟೇ ಗೊತ್ತಿರ್ಬೇಕು ಮನ್ಯಾಗ, ಮತ್ತು ಯಾರಿಗೂ ಸದ್ಯಕ್ಕೆ ಗೊತ್ತಾಗೋದು ಬೇಡ. ನೀನು ಒಮ್ಮಿಗೆ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿ, ಲಘುನ ಹೇಳವ ಯಾರವರು? ತಗೋ, ನಾನು ಜೋರಾಗಿ ಮಾತಾಡಂಗಿಲ್ಲ, ಮೆಲ್ಲಕ್ಕೆ ಮಾತಾಡ್ತೀನಿ. ಹೇಳು ಮೊದಲು ಯಾರಂತ ಹೇಳು. ಚಿಕ್ಕಿ, ನಮ್ಮ ಆಫೀಸ್ನಾಗ ಕೃತಿ ಅಂತ ಒಬ್ಬಾಕಿದಾಳ, ನಾನು ನಿಮ್ಗೆ ಅಂದಿದ್ದಿಲ್ಲ, ಆಕಿ ಭಾಳ ಸೊಕ್ಕಿನಕ್ಕಿ ಅದಾಳ, ಯಾವಾಗ ನೋಡಿದ್ರು ಬರೀ ಬೈತಿರ್ತಾಳೆ ನನ್ನ ಮೇಲೆ, ನನಗೆ ಕಂಡ್ರೆ ಆಗ ಬರಂಗಿಲ್ಲ ಆಕಿಗೆ ಅಂತ ಹೇಳ್ತಿದ್ದೆ. ಒಂದು ಸಲ ಫೋಟೋನು ತೋರಿಸಿದ್ದೆ ನಿಂಗೆ, ನೆನಪೈತನ? ನೆನಪೈತಾಳ. ಅದೇ ಎಂಥದ್ದು ಗುಲಾಬಿ ಕಲರ್ದು ಕೋಟ್ ಹಾಕೊಂಡಿದ್ದು ಒಂದು ಫೋಟೋ ತೋರಿಸಿದ್ದಲ್ಲ. ಆಕಿನ ಆಫೀಸಿನ ಸುದ್ದಿನ ನಮ್ಮ ಮನ್ಯಾಗ ಮುಟ್ಸಕ್ಕೆ ಕುಂತಿದ್ದಕ್ಕಿ. ಅಕ್ಕಿಗೆ ನಮ್ಮ ಮನ್ಯಾಗ ಯಾರು ಪರಿಚಯ ಇದಾರ? ಅದಾನಲ್ಲ ಪಲ್ಲವಿನ ಮಾಡ್ಕೊನ ಹುಡುಗ ಸಂಜಯ್. ಆ ಸಂಜಯನ ಮುಂದೆ ಆಕಿ ಫೋನ್ ಹಚ್ಚಿ ಆಫೀಸ್ನಾಗ ಏನೇನು ನಡೆದೈತಿ ಎಲ್ಲ ಸಂಜಯ್ ಮುಂದೆ ಹೇಳ್ತಾ. ಇವಾಗ ಸಂಜಯ್ ಈಕಿ ಪಲ್ಲವಿ ಮುಂದೆ ಹೇಳ್ತಾ. ಪಲ್ಲವಿ ಅದಾರಲ್ಲ ಓಕೆ ಬಾಲಗಳು ಅವರವ್ವ, ಮತ್ತು ಈಕಿ ಬಂದಾಳಲ್ಲ ಯಾರಕ್ಕೆ ಸಂಗೀತ ಚಿಕ್ಕಿ ಮತ್ತು ಆಕಿ ಗಂಡ, ಅವ್ರಿಗೆಲ್ಲ ಸುದ್ದಿ ಮುಟ್ಟಿಸ್ತಾಳೆ. ಏನು ಹೇಳಕುಂತೀವ ನೇತ್ರ? ಆ ಹುಡುಗ ಸಂಜಯ್ ಹಿಂಗೈತಾ? ನಿಂಗೆ ಎಲ್ಲ ಕರೆಕ್ಟಾಗಿ ಗೊತ್ತೈತಾನೆ ಏನಿಲ್ಲ? ಹ್ಞೂ ಚಿಕ್ಕಿ, ಎಲ್ಲ ತಿಳ್ಕೊಂಡ ನಿನ್ನ ಮುಂದೆ ಹೇಳಾಕೊಂತೀನಿ. ಅವನ ಸಂಜಯ್ ಮುಂದನ ಎಲ್ಲ ಹೇಳೋದು. ಇವ ಸಂಜಯ್ನ ಎಲ್ಲ ಇಲ್ಲಿ ನಮ್ಮ ಮನ್ಯಾಗ ಜಗಳ ಏನು ಹತ್ತಾಕೊಂತೈತಲ್ಲ ಎಲ್ಲದಕ್ಕೂ ಕಾರಣನ ಅವನು. ಎಷ್ಟು ಸೊಕ್ಕ ಇದ್ದಿದ್ದಿತ್ತು ಅವನಿಗೆ. ನಮ್ಮ ಮನ್ಯಾಗ ಅದು ನಿನ್ನ ಬಗ್ಗೆನ ಹಿಂಗೆಲ್ಲ ಮಾತಾಡ್ತಾನಲ್ಲ, ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಂಗಿಲ್ಲ. ಅವ್ನ ಫೋನ್ ನಂಬರ್ ತಕ್ಕೊಡಿಲ್ಲಿ, ಈಗಿಂದ ಈಗಲೇ ಫೋನ್ ಹಚ್ಚಿ ಅವ್ರ ಅವ್ಗ ಅವ್ರ ಅಪ್ಪಗೆ ಹೇಳಿ ಅವ್ನ ಈ ಮನೆಗೆ ಬರ್ಲಾರ್ದಂಗೆ ಮಾಡ್ತೀನಿ ತಡಿ ಅವನ್ನ. ಚಿಕ್ಕಿ ಸಿಟ್ಟು ಮಾಡ್ಕೋಬೇಡ, ಒದ್ರಾಡಕ್ಕೆ ಹೋಗ್ಬೇಡ, ಒಂದು ಸ್ವಲ್ಪ ಸೊಕಾಸಾಗಿ ಮಾತಾಡು. ಏನು ಸೊಕಾಸಾಗಿ ಮಾತಾಡೋದು ನೇತ್ರ? ಮನೆಯಾಗ ಇಷ್ಟೆಲ್ಲ ಅನಾಹುತ ಆಗೈತಿ, ಎಲ್ಲದಕ್ಕೂ ಕಾರಣ ಅವನ ಅಂತಲೂ ಗೊತ್ತೈತಿ, ಮತ್ತೆ ಅದಕ್ಕೆ ಸೊಕಾಸ್ ಮೇಲಕ್ಕೆ ಮಾತಾಡ್ಬೇಕು? ಚಿಕ್ಕಿ ನೀ ಸಮಾಧಾನ ಮಾಡ್ಕೊ, ಈಗ ಹೋಗಿ ಒದ್ರಾಡಿದ್ರ ಇನ್ನೊಂದಿಷ್ಟು ಹದ್ಮಿಡ್ತಾರೆ ಅವ್ರು. ಮೊದಲ ನಮ್ಮ ಮನ್ಯಾಗ ಹೆಂಗೆ ಅದಾರ ಗೊತ್ತೈತಿಲ್ಲ. ಈ ಮತ್ತೆ ನಮ್ದು ನನ್ನ ಮಗಳದ ಜೀವನ ಹಾಳು ಮಾಡಕ್ಕಂತ ಬಂದ ಹಂಗೆ ಹಿಂಗೆ ಅಂತ ಒದ್ರಾಡ್ತಾಳೆ ಆಕಿ ನಿಮ್ಮ ಮತ್ತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಮಾಧಾನದಿಂದಿರು. ಅಲ್ಲ ನೇತ್ರ, ಹಂಗಂತ ಇನ್ನು ಎಷ್ಟು ದಿನ ಅಂತ ಸುಮ್ಮನೆ ಇರೋದು ಹಿಂಗೆ? ಚಿಕ್ಕಿ ಒಂದು ಸ್ವಲ್ಪ ಸುಮ್ಮನೆ ಇರು. ಈಗಿಂದ ಈಗಲೇ ನಾವು ಒದ್ರಾಡಿದ್ವಿ ಅಂದ್ರೆ ನಮ್ಮ ತಲೆ ಮೇಲೆ ನಾವಕ್ಕಲ್ಲ ಹೇಳ್ಕೊಂಡಂಗಾಗತ್ತೆ. ನೀವು ಸ್ವಲ್ಪ ದಿನ ಸುಮ್ಮನೆ ಇರು. ಏನಾದರೂ ಪ್ಲ್ಯಾನ್ ಮಾಡಿ ಅವನ ಸಂಜೆನ ಹಿಂಗೆ ಮಾಡಿದ್ದು ಅಂತಂದು ಅಪ್ಪನ ಮುಂದೆ ಅವನ ಬಂದು ಒಪ್ಕೋಬೇಕು. ಇಲ್ಲ ಅವನ ಮಾಡಿದ್ದೆಲ್ಲ ಅಂತ ನಾವೇ ಹೇಳೋದು ಬೇಡ, ಅವರಿಗೆ ಗೊತ್ತಾಗಬೇಕು. ಅದರಲ್ಲೂ ಅಪ್ಪಗೆ ಗೊತ್ತಾಗಬೇಕು, ಚಿಕ್ಕಪ್ಪ ಎಲ್ಲಾದಾರಲ್ಲ ಅವ್ರಿಗೆಲ್ಲ ಗೊತ್ತಾಗಬೇಕು. ಹಂಗೆ ಮಾಡ್ಬೇಕು ನಾವು. ಈಗೇನಾರು ಈಗಿಂದ ಈಗಲೇ ಹೋಗಿ ಹೇಳಿಬಿಟ್ರೆ ನಮ್ಮ ಮಾತು ನಂಬಿಡ್ತಾರನ, ಇನ್ನೊಂದಿಷ್ಟು ಏನದು ಇನ್ನೂ ಇಷ್ಟು ಸಿಟ್ಟು ಮಾಡ್ಕೋತಾರೆ, ಮತ್ತು ಅಪ್ಪ ಅವರೆಲ್ಲ ನಮ್ಗೆ ಭಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು ನೇತ್ರ, ನೀನು ಹೇಳೋದು ಕರೆ ಐತಿ. ಇವರು ಎಷ್ಟು ತಾರಾ ತಿಳಿ ಅದಾರಂದ್ರೆ ಸುಳ್ಳಿದ್ದಿದ್ದು ನಿಜ ಮಾಡ್ತಾರೆ, ನಿಜ ಇದ್ದಿದ್ದು ಸುಳ್ಳು ಮಾಡ್ತಾರೆ. ಇವ್ರ ಮುಂದೆ ಸಾಕ್ಷಿ ಸಮೇತ ಇಡಬೇಕು ನಾವು. ಅದು ಅಲ್ಲ, ಇಷ್ಟೆಲ್ಲ ನಾವೇ ಪ್ಲ್ಯಾನ್ ಮಾಡಬೇಕು. ನಾವು ಮಾಡಿದ್ದಂಥ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅವರಿಗೆ. ಹಂಗೆ ಮಾಡಬೇಕು. ಹ್ಞೂ ಚಿಕ್ಕಿ, ಅದಕ್ಕೋಸ್ಕರ ನಿನಗೆ ಸಿಟ್ಟು ಮಾಡ್ಕೋಬೇಡ ಅಂತಂದಿದ್ದು. ಆದರೆ ಇವಾಗ ಮುಂದೆ ಏನು ಮಾಡೋದವ?
ಹಾಂ ಈಗ ಹೆಚ್ಚು ಕಮ್ಮಿ ಏನು ಹೇಳೋಂಗೆ ಇಲ್ಲ ನನ್ನ ಮಗಳು ಮದುವೆ ಮುರಿ ಹಾಕಿ ಹಿಂಗೆಲ್ಲ ಮಾಡಾಕುಂತಾರೆ ಇವರು ಹಂಗೆ ಹಿಂಗೆ ಅಂತ ಒದ್ರಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ನಿಮ್ಮಪ್ಪ ಮೊದಲೇ ಮನ್ಯಾಗ ಜಗಳ ಸಾಕಾಗೈತಿ ಮತ್ತೇನು ಹೊಸ ತೆಗ್ದಿರಿ ಹಂಗೆ ಹಿಂಗೆ ಅಂತ ಒದ್ರಾಡ್ತಾರೆ. ಈಗ ಹೆಂಗೆ ಇದನ್ನೆಲ್ಲ ನಿಭಾಯಿಸೋದವ ನಂಗಂತೂ ತಲೆ ಕೆಟ್ಟು ಹೋಗ್ಬಿಡ್ತು ನೋಡು. ನಾನೆಲ್ಲ ಪ್ಲ್ಯಾನ್ ಮಾಡ್ತೀನಿ ಚಿಕ್ಕಿ, ನೀನು ಒಂದು ಸ್ವಲ್ಪ ಏನಾದ್ರು ತಲೆ ಓಡಿಸು. ಏನಾದರೂ ಪ್ಲ್ಯಾನ್ ಗೊತ್ತಾದರೆ ನನಗೆ ಹೇಳು, ಸರಿನಾ? ಪಂಚವ ಪಂಚವ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆರ್ಚ್ಕೊಡ್ಬಾರ, ಪಲ್ಯಕ್ಕೆ ಒಗ್ಗರಣೆ ಕೊಡ್ಬೇಕು. ಹಾಂ ಅಕ್ಕ ಬಂದೆ. ಸರಿ ಸರಿ ನೇತ್ರವ, ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ ಏನು ಪ್ಲ್ಯಾನ್ ಅನ್ನೋದನ್ನು ಮಾತಾಡೋಣಂತ. ಈಗ ಅಕ್ಕ ಕರ್ಯಾಕ ಕುಂತಾಳ, ಒಬ್ಬಕ್ಕೆ ಅಡುಗೆ ಮಾಡ್ದಂಗೆ ಹಾಕುಂತಾಳ, ನಾನು ಹೋಗ್ತೀನಿ ಏನಾರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಸರಿನಾ? ಸರಿ ಚಿಕ್ಕಿ, ನಾನು ಒಂದು 10 ನಿಮಿಷ ಬಿಟ್ಟು ಬರ್ತೀನಿ ತಗೋ, ನಾನು ಏನಾರು ಹೆಲ್ಪ್ ಮಾಡ್ತೀನಿ. ಬ್ಯಾಡ ಬಿಡವ, ಆಫೀಸ್ನಾಗ ಕೆಲಸ ಮಾಡಿ ಸುಸ್ತಾಗಿರ್ತೈತಿಲ್ಲ, ಇಲ್ಲೇ ರೆಸ್ಟ್ ಮಾಡು. ನೀವು ಏನು ಸುಮ್ಮನೆ ಇರ್ತೀರನ? ನಾ ಆಫೀಸ್ನಾಗ ಹೋದಾಗ ಮಧ್ಯಾಹ್ನ ಊಟಕ್ಕೆ ಅದಕ್ಕಿಂತ ಸುಮ್ಮನೆ ಹೊರಗೆ ಕೂತ್ಕೊಂಡಿರ್ತೀವಿ. ನೀವು ಮುಂಜಾಲಿಂದ ಕೆಲಸ ಕಂಟಿನ್ಯೂ ಮಾಡ್ತಾನೆ ಇರ್ತೀರಿಲ್ಲ, ಮನೆಯಾಗಿದ್ರೆ ನೀವೇನು ಖಾಲಿ ಕೂತ್ಕೊಂಡಿರ್ತೀರನ? ಇಲ್ಲಲ್ಲ, ಸರಿ ಅದೆಲ್ಲ ಬೇಡ, ನಾನು ಬರ್ತೀನಿ. ನಾನು ಏನಾರು ಒಂದು ಪಲ್ಯ ಮಾಡೋದು ಇಲ್ಲ ಏನಾರು ಕೊಡೋದು ಮಾಡ್ತೀನಂತ, ಹಂಗಾರ ಅಡುಗೆ ಲಗು ಲಗುನ ಮುಗಿತೈತಿ, ಸರಿನಾ? ಮನ್ಯಾಗ ಯಾರ್ಯಾರು ಕೆಲ್ಸಕ್ಕೆ ಹೋಗೋರು ಇರ್ತಾರಲ್ಲ, ಅವರೆಲ್ಲ ಹಿಂಗೆ ಯೋಚನೆ ಮಾಡಿದ್ರೆ ಮನ್ಯಾಗ ಇಡೀ ದಿನ ಕೆಲಸ ಮಾಡೋರಿಗೆ ಎಷ್ಟು ಹಗರ ಆಗುತ್ತೆ ಗೊತ್ತಾ? ನಿನ್ನಂಗೆ ಯೋಚನೆ ಮಾಡೋರು ಇರ್ಬೇಕು ನೋಡಿ ಮನ್ಯಾಗ. ಸಾಕು ಚಿಕ್ಕಿ, ನನಗೆ ಹೊಗಳಿದ್ದು. ನಡಿ, ನಾನು ಬರ್ತೀನಿ ಒಂದು 5 ನಿಮಿಷ. ಸರಿ.